ಹಾಯ್ ಸ್ನೇಹಿತರೆ, ನಮಸ್ಕಾರ. ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬಹಳ ದಿನಗಳಿಂದ ಈ ವೆಹಿಕಲ್ ರಿವ್ಯೂ ಮಾಡಬೇಕಂತ ಕಾಯ್ತಾ ಇದ್ದೆ. ಸೊ ಕೆಲವೊಂದ್ಸರಿ ಈ ವೆಹಿಕಲ್ ಬಂದಾಗ ನಾನು ಊರಲ್ಲಿ ಅವೈಲೇಬಲ್ ಇರ್ತಿದ್ದಿಲ್ಲ. ನಾನು ಬಂದಾಗ ವೆಹಿಕಲ್ ನನ್ನ ಕೈಯಲ್ಲಿ ಸಿಗ್ತಾ ಇರಲಿಲ್ಲ. ಆದ್ರೆ ಇವತ್ತು ಆ ಟೈಮ್ ಕೂಡ ಬಂದಿದೆ. ಇಷ್ಟು ದಿನ ವೆಯ್ಟಿಂಗ್ ಆದ್ಮೇಲೆ ಇವತ್ತು ಆ ವೆಹಿಕಲ್ ನಾನು ರಿವ್ಯೂ ತಗೊಂಡ್ ಬರ್ತಾ ಇದ್ದೀನಿ. ಲೇಟ್ ಆಯ್ತು, ಸೊ ಆದಷ್ಟು ಬೇಗ ತರಬೇಕಿತ್ತು. ನನ್ನ ಕಡೆಯಿಂದ ಸ್ವಲ್ಪ ಡಿಲೇ ಆಯ್ತು, ಸಾರಿ ಫಾರ್ ದಟ್. ಇವತ್ತು ನಾನು ರಿವ್ಯೂ ಮಾಡೋದಕ್ಕೆ ವೆಹಿಕಲ್ನ ತೊಗೊಂಡ್ ಬಂದಿರೋದು ಟಾಟಾ ಕಂಪನಿ ಅವ್ರದ್ದು. ಸೊ ಬೆಲ್ಲ ಟಾಟಾ ಅವರು ಈ ವೆಹಿಕಲ್ ನ ಪ್ರೊವೈಡ್ ಮಾಡಿರೋದು ನಮಗೆ ರಿವ್ಯೂ ಮಾಡ್ಲಿಕ್ಕೆ. ಟಾಟಾ ಕಂಪನಿ ಯಾವುದೇ ವೆಹಿಕಲ್ಸ್ ನೀವು ನೋಡೋದಾದ್ರೆ ಬೆಲ್ಲದ ಟಾಟಾ ಶೋರೂಮ್ ಹೊಸಪೇಟೆಗೆ ನೀವು ವಿಸಿಟ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ನಾನು ಪ್ರೊವೈಡ್ ಮಾಡಿರ್ತೀನಿ. ಇವತ್ತು ನಾವು ರಿವ್ಯೂ ಮಾಡಕ್ ಹೋಗ್ತಾ ಇರೋ ವೆಹಿಕಲ್ ಬಂದು ಟಾಟಾ ಸಫಾರಿ ಹೊಸ ಎಡಿಷನ್ ಹೇಗಿದೆ ಎಲ್ಲ ಡೀಟೇಲ್ಸ್ ನಾನು ಇವತ್ತು ನಿಮಗೆ ತೋರಿಸ್ತೀನಿ. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ ಟುಡೇ. ನಾನು ನಿಮ್ಮ ಹೋಸ್ಟ್ ಅನಿಲ್ ಕುಮಾರ್ ಅಂಡ್ ವೆಲ್ಕಮ್ ಟು ಕಾರ್ ಟಾಕ್ಸ್. ವೆಹಿಕಲ್ ನೋಡ್ತಾ ಇದ್ರಲ್ಲ, ದಿಸ್ ಇಸ್ ಆಲ್ ನ್ಯೂ ಟಾಟಾ ಸಫಾರಿ. ಈ ಡಿಸೈನ್ ಎಲ್ಲೋ ನೋಡಿದೀನಿ, ಫ್ರಂಟ್ ಎಲಿಮೆಂಟ್ ಅಂತ ಅನ್ಕೋಬೇಡ್ರಿ. ಲಾಸ್ಟ್ ಟೈಮ್ ಏನ್ ಹ್ಯಾರಿಯರ್ ವಿಡಿಯೋ ನೋಡಿದ್ವಲ್ಲ, ಅದರಲ್ಲೂ ಇದೇ ಡಿಸೈನ್ ಇದ್ದಿದ್ದು. ಅದೇ ಡಿಸೈನ್ ನ ಇಲ್ಲಿ ಕೂಡ ಕ್ಯಾರಿ ಓವರ್ ಮಾಡಿದಾರೆ. ನೋಡ್ತಾ ಇದ್ರಲ್ಲ, ಹುಡ್ ಎಷ್ಟು ಲೆಂತಿ ಆಗಿದೆ ನೋಡ್ರಿ. ಒಳ್ಳೆ ಮಸ್ಕ್ಯುಲರ್ ಫೀಲಿಂಗ್ ಕೊಡುತ್ತೆ ವೆಹಿಕಲ್ ಗೆ. ರೋಡ್ ಮೇಲೆ ಪ್ರೆಸೆನ್ಸ್ ಕೂಡ ಬಹಳ ಚೆನ್ನಾಗಿ ಕಾಣುತ್ತೆ ಇದರಿಂದ. ಇಲ್ಲೇನ್ ನೋಡ್ತಾ ಇದ್ರಲ್ಲ, ದಿಸ್ ಇಸ್ ದ DRL ಪ್ರೊವೈಡೆಡ್. ಇದು ಟರ್ನ್ ಇಂಡಿಕೇಟರ್ ತರ ಕೂಡ ಆಕ್ಟ್ ಆಗುತ್ತೆ. ಇಲ್ಲಿ ಬಾನೆಟ್ ಮೇಲೆ ನೋಡ್ರಿ, ಕನೆಕ್ಟಿಂಗ್ LED ಫೀಚರ್ ಬರುತ್ತೆ. ಎಂಟೈರ್ ಫ್ರಂಟ್ ಎಲಿಮೆಂಟ್ ಟೋಟಲ್ ಇಂಟರ್ ಕನೆಕ್ಟ್ ಆಗಿರೋ ತರ ಕಾಣುತ್ತೆ. ಒಂದು ಸಿಂಗಲ್ ಲೈಟ್ ಏನೋ ಅಲ್ಲಿ ಪ್ರೊವೈಡ್ ಮಾಡಿದಾರೆ ಅನ್ನೋ ತರ ಇರುತ್ತೆ. ಸೆಂಟ್ರಲ್ಲಿ ನಾವಿಲ್ಲಿ ಟಾಟಾ ಲೋಗೋ ನೋಡಬಹುದು. ಅದ್ರ ಕೆಳಗೆ ನಮಗೆ ಫ್ರಂಟ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಈ ವೆಹಿಕಲ್ ಅಲ್ಲಿ ನಮಗೆ 360 ಡಿಗ್ರಿ ಕ್ಯಾಮ್ರಾನು ಬರುತ್ತೆ. ಅಪ್ಪರ್ ಗ್ರಿಲ್ ಏನ್ ನೋಡ್ತಾ ಇದ್ರಲ್ಲ, ಇದಿಷ್ಟು ನಾವು ಪ್ಯಾರಾಮೆಟ್ರಿಕ್ ಗ್ರಿಲ್ ಅಂತ ಹೇಳ್ತೀವಿ. ಬಾಕ್ಸಿ ಸ್ಟ್ರಕ್ಚರ್ ಕಾಣುತ್ತೆ. ಇದ್ರ ಮೇಲೆಲ್ಲ ನಾವು ಕ್ರೋಮ್ ಇನ್ಸರ್ಟ್ಸ್ ತರ ನೋಡ್ತೀವಿ. ಕೆಳಗೆ ಲೋಯರ್ ಗ್ರಿಲ್ ಕೂಡ ಸೇಮ್ ಅಪ್ಪರ್ ಗ್ರಿಲ್ ತರನೇ ಡಿಸೈನ್ ಬರುತ್ತೆ. ಆದ್ರೆ ಇಲ್ಲಿ ಯಾವುದೇ ರೀತಿ ಕ್ರೋಮ್ ಇನ್ಸರ್ಟ್ಸ್ ಇಲ್ಲ. ಇಲ್ಲೇನ್ ನೋಡ್ತಾ ಇದ್ರಲ್ಲ, ದಿಸ್ ಇಸ್ ದ ಪಾರ್ಕಿಂಗ್ ಸೆನ್ಸಾರ್ಸ್ ಪ್ರೊವೈಡೆಡ್. ಕೆಳಗಡೆ ನಮಗೆ ಸ್ಕಿಡ್ ಪ್ಲೇಟ್ ಸಿಲ್ವರ್ ಕಲರ್ ಅಲ್ಲಿ ಬರುತ್ತೆ. ಬಂಪರ್ ಬಾಡಿ ಕಲರ್ ಇದೆ. ಹಾಗೆ ಪಿಯಾನೋ ಬ್ಲಾಕ್ ಲೈನಿಂಗ್ ಕೂಡ ಎಂಟೈರ್ ಫ್ರಂಟ್ ಬಂಪರ್ ಮೇಲೆ ನೋಡ್ತೀವಿ. ಇದು ಹೆಡ್ ಲ್ಯಾಂಪ್ ಸೆಟಪ್ ನಮಗೆ ಈ ವೆಹಿಕಲ್ ಅಲ್ಲಿ ಪ್ರೊವೈಡ್ ಮಾಡಿರೋದು. ನೋಡ್ತಾ ಇದ್ರಲ್ಲ, LED ಆಪ್ಷನ್ ಜೊತೆಗೆ ಬರುತ್ತೆ. ಇದು ಫಾಗ್ ಲ್ಯಾಂಪ್ ತರ ಆಕ್ಟ್ ಆಗುತ್ತೆ ನಮಗೆ. ಇಲ್ಲಿ ಏರೋಡೈನಮಿಕ್ ಗೋಸ್ಕರ ಕೆಲವೊಂದು ಓಪನಿಂಗ್ಸ್ ನ ಕೊಟ್ಟಿದ್ದಾರೆ, ಜಸ್ಟ್ ಟು ಕ್ರಿಯೇಟ್ ಸಮ್ ಏರೋಡೈನಮಿಕ್ಸ್ ವೆಹಿಕಲ್ ಮೂವ್ ಆಗ್ಬೇಕಾದ್ರೆ. ನೋಡ್ತಾ ಇದ್ರಲ್ಲ, ಎಷ್ಟು ನೀಟಾಗಿ ಕಾಣುತ್ತೆ ವೆಹಿಕಲ್ ಫ್ರಂಟ್ ಪ್ರೊಫೈಲ್ ಇಂದ. ಸ್ನೇಹಿತರೆ, ಇದನ್ನ ನೋಡ್ತಾ ಇದ್ರಲ್ಲ, ದಿಸ್ ಇಸ್ ದ ಸೈಡ್ ಪ್ರೊಫೈಲ್ ಆಫ್ ದಿ ಕಾರ್. ಸೊ ಸೈಡ್ ಪ್ರೊಫೈಲ್ ಅಲ್ಲಿ ಎಲ್ಲಾ ಡೀಟೇಲ್ಸ್ ಹೋಗೋಕ್ಕಿಂತ ಮುಂಚೆ ಇದರ ಡೈಮೆನ್ಷನ್ಸ್ ನೋಡ್ಬಿಡೋಣ. ಇದ್ರ ಲೆಂತ್ ಬಂದು 4668 mm ಪ್ರೊವೈಡ್ ಮಾಡಿರೋದು. ಈ ವೆಹಿಕಲ್ ವಿಡ್ತ್ ಬಂದು 1992 mm ಇರೋದು. ಈ ವೆಹಿಕಲ್ ಹೈಟ್ ಬಂದು 1795 mm ಪ್ರೊವೈಡ್ ಮಾಡಿರೋದು. ಈ ವೆಹಿಕಲ್ ವೀಲ್ ಬೇಸ್ ಬಂದು 2741 mm ಇರೋದು. ಈ ವೆಹಿಕಲ್ ಗ್ರೌಂಡ್ ಕ್ಲಿಯರೆನ್ಸ್ ಬಂದು 205 mm ಇರೋದು. ವೀಲ್ ಮೇಲೆ ನಮಗೆ ಇಲ್ಲಿ ವೀಲ್ ಆರ್ಚ್ ಕ್ಲಾಡಿಂಗ್ ಪ್ರೊವೈಡ್ ಮಾಡಿದ್ದಾರೆ. ಸಣ್ಣದಾಗಿದೆ, ಬಹಳ ಚೆನ್ನಾಗಿದೆ ಅಂತ ಹೇಳ್ತೀನಿ. ಬಹಳ ಬ್ರಾಡ್ ಆಗಿಲ್ಲ, ಬಹಳ ಥಿಕ್ ಆಗಿಲ್ಲ, ನೀಟಾಗಿ ಚೆನ್ನಾಗಿ ಕಾಣುತ್ತದು. ಹಾಗೆ ಇಲ್ಲಿ ಡೋರ್ ಮೇಲೆ ಕೂಡ ನಾವು ಸಫಾರಿ ಅಂತ ಬ್ಯಾಡ್ಜಿಂಗ್ ನೋಡಬಹುದು. ಇದು ಡ್ರೈವರ್ ಹಾಗೂ ಕೋ ಡ್ರೈವರ್ ಎರಡೂ ಸೈಡ್ ಬರುತ್ತೆ. ಹ್ಯಾರಿಯರ್ ಅಲ್ಲಿ ಯಾವ ರೀತಿ ನಾವು ನೋಡಿದ್ವಲ್ಲ, ಅದೇ ರೀತಿ ಇಲ್ಲೂ ಬರೋದು. ಮೇಲೆ ನಮಗೆ ORVM ಬ್ಲಾಕ್ ಕಲರ್ ಇರೋದು. ಇಲ್ಲಿ ಕೆಳಗೆ ನೋಡ್ತಾ ಇದ್ರಲ್ಲ, ಸೊ ಸೈಡ್ ಕ್ಯಾಮ್ರಾ ಇಲ್ಲಿ ಪ್ರೊವೈಡ್ ಮಾಡಿದಾರೆ ವಿತ್ ಟರ್ನ್ ಇಂಡಿಕೇಟರ್ ಬರುತ್ತಿದ್ದು. ಡ್ರೈವರ್ ಸೈಡ್ ಡೋರ್ ನಮಗೆ ರಿಕ್ವೆಸ್ಟ್ ಸೆನ್ಸಾರ್ ಜೊತೆಗೆ ಬರುತ್ತೆ. ಕೋ ಡ್ರೈವರ್ ಸೈಡ್ ಹತ್ರನು ಅದೇ ರೀತಿ ಆಪ್ಷನ್ ಕೊಟ್ಟಿರೋದು. ಇದ್ರ ಮೇಲೂ ನಾವು ಕ್ರೋಮ್ ಇನ್ಸರ್ಟ್ಸ್ ನ ನೋಡಬಹುದು. ಸೊ ನೋಡ್ತಾ ಇದ್ರಲ್ಲ, ಎಲ್ಲಾ ಕಡೆ ಡೋರ್ ಹ್ಯಾಂಡಲ್ಸ್ಗೂ ನಮಗೆ ಕ್ರೋಮ್ ಇನ್ಸರ್ಟ್ ನ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ವಿಂಡೋ ಲೈನಿಂಗ್ ಕೂಡ ನಮಗೆ ಕ್ರೋಮ್ ಇನ್ಸರ್ಟ್ಸ್ ಎಂಟೈರ್ ರಿಯರ್ ವರ್ಗ್ ಬರುತ್ತೆ. ಇದೆಲ್ಲ ನಮಗೆ ನೋಡ್ತಾ ಇದ್ರೆ ಪ್ರೀಮಿಯಂನೆಸ್ ನ ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ ವೆಹಿಕಲ್ ಅಲ್ಲಿ. ಮೇಲ್ ನೋಡ್ತಾ ಇದ್ರಲ್ಲ, ದಿಸ್ ಇಸ್ ದ ರೂಫ್ ರೇಲ್ ಪ್ರೊವೈಡೆಡ್. ಇಲ್ಲೂ ಕೂಡ ನಮಗೆ ಕ್ರೋಮ್ ಇನ್ಸರ್ಟ್ಸ್ ನ ಕೊಟ್ಟಿದ್ದಾರೆ. ಇಲ್ಲಿ ಫ್ಯೂಲ್ ಲಿಡ್ ಕ್ಯಾಪ್ ಪ್ರೊವೈಡ್ ಮಾಡಿದ್ದಾರೆ. ಇದನ್ನ ಪ್ರೆಸ್ ಮಾಡಿ ಅಂದ್ರೆ ಈ ರೀತಿ ಓಪನ್ ಆಗುತ್ತೆ. ಡೀಸೆಲ್ ಇಂಜಿನ್ ಆಗಿರೋದ್ರಿಂದ ಡೀಸೆಲ್ ಅನ್ನೋದು ನಾವು ಇಲ್ಲಿ ನೋಡಬಹುದು. ಅದೇ ರೀತಿ ಪ್ರೆಸ್ ಮಾಡಿ ಬಂದ್ರೆ ಕ್ಲೋಸ್ ಆಗುತ್ತೆ. ಪ್ರತಿ ಸಾರಿ ನಾವು ಡ್ರೈವರ್ ಸೀಟ್ ಹತ್ರ ಯಾವ್ದಾದ್ರು ಲಿವರ್ ಕೊಟ್ಟಿರ್ತಾರಲ್ಲ, ಅದನ್ನ ಓಪನ್ ಮಾಡೋದು ಬೇಕಾಗಲ್ಲ. ಇಲ್ಲೇ ಪ್ರೆಸ್ ಮಾಡಿ ಫ್ಯೂಲ್ ನ ಫಿಲ್ ಅಪ್ ಮಾಡಿಸಬಹುದು. ಈ ವೆಹಿಕಲ್ ಅಲ್ಲಿ ನಮಗೆ 19 ಇಂಚ್ ವೀಲ್ ನ ಪ್ರೊವೈಡ್ ಮಾಡಿದ್ದಾರೆ. ವೀಲ್ ನೋಡ್ರಿ, ಇದನ್ನ ಸ್ಪೈಡರ್ ಅಲಾಯ್ ವೀಲ್ಸ್ ಅಂತ ಹೇಳ್ತೀವಿ. ಡಿಸೈನ್ ಸ್ಪೈಡರ್ ವೆಬ್ ತರ ಕಾಣುತ್ತೆ. ಇದು ಡಿವಿಲ್ ಟೋನ್ ಜೊತೆಗೆ ಬರುತ್ತೆ. ಬ್ಲಾಕ್ ಅಂಡ್ ಕ್ರೋಮ್ ಇನ್ಸರ್ಟ್ಸ್ ನೋಡ್ತಾ ಇದ್ರಲ್ಲ, ವೀಲ್ ಮೇಲೆ ಕೂಡ ನಾವಿಲ್ಲಿ ಕ್ರೋಮ್ ಇನ್ಸರ್ಟ್ಸ್ ನೋಡ್ತೀವಿ. ಮೂವ್ಮೆಂಟ್ ಟೈಪ್ ಅಲ್ಲಿ ಬಹಳ ಚೆನ್ನಾಗಿ ಕಾಣುತ್ತೆ ಇದು ವೆಹಿಕಲ್ ಮೂವ್ ಆಗ್ಬೇಕಾದ್ರೆ.
ಟೈರ್ ಸೈಜ್ ಬಂದು ನಮಗೆ 245/54 R19 ಕೊಟ್ಟಿರೋದು. ಇದು ವೆಹಿಕಲ್ ನ ರಿಯರ್ ಪ್ರೊಫೈಲ್ ನೀವು ನೋಡ್ತಾ ಇರೋದು. ಮೇಲೆ ನಮಗೆ ಶಾರ್ಕ್ ಫಿನ್ ಆಂಟಿನಾ ಪ್ರೊವೈಡ್ ಮಾಡಿದ್ದಾರೆ. ಸ್ಪಾಯ್ಲರ್ ನೋಡ್ರಿ ಇಂಟಿಗ್ರೇಟ್ ಆಗಿ ಬಂದಿದೆ. ಇದು ಹೈ ಸ್ಟಾಪ್ ಸ್ಪೀಡ್ ಲ್ಯಾಂಪ್ ಪ್ರೊವೈಡ್ ಮಾಡಿರೋದು. ರಿಯರ್ ಗ್ಲಾಸ್ ಪ್ಯಾನಲ್ ಮೇಲೆಲ್ಲ ನಮಗೆ ಡಿಫಾಗರ್ ನ ಕೊಟ್ಟಿದ್ದಾರೆ, ಹಾಗೆ ರಿಯರ್ ವೈಪರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲೇನ್ ನೋಡ್ತಾ ಇರಲ್ಲ, ದಿಸ್ ಇಸ್ ದ ವಾಟರ್ ಸ್ಪ್ಲಾಶ್ ಇಲ್ಲಿ ಪ್ರೊವೈಡ್ ಮಾಡಿರೋದು. ಫ್ರಂಟ್ ಅಲ್ಲಿ ಯಾವ ರೀತಿ ನಮಗೆ ಕನೆಕ್ಟೆಡ್ LED ತರ ಬಂದಿರೋದಲ್ಲ, ಅದೇ ರೀತಿ ರಿಯರ್ ಅಲ್ಲಿ ಕೂಡ ನಾವು ಕನೆಕ್ಟೆಡ್ LED ನೋಡ್ತಾ ಇದ್ರಲ್ಲ, ಇದಿಷ್ಟು LED ಕನೆಕ್ಟ್ ಆಗಿ ಸಿಂಗಲ್ ಲೈಟ್ ತರ ಕಾಣುತ್ತೆ. ಎಂಟೈರ್ LED ಸೆಟಪ್ ಹಿಂದೆ ನಾವು ನೋಡೋದು, ಪ್ಲಸ್ ಟರ್ನ್ ಇಂಡಿಕೇಟರ್ಸ್ ಕೂಡ ನಮಗೆ ಇಲ್ಲೇ ಇದ್ರ ಒಳಗೆ ಇನ್ಕಾರ್ಪೊರೇಟ್ ಮಾಡಿದ್ದಾರೆ. ನೋಡೋದಕ್ಕೆ ಡಿಫ್ರೆಂಟ್ ಆಗಿ ಕಾಣುತ್ತೆ. ಕೆಳಗಡೆ ನಮಗೆ ಇಲ್ಲಿ ರಿಫ್ಲೆಕ್ಟರ್ಸ್ ನ ಪ್ರೊವೈಡ್ ಮಾಡಿದ್ದಾರೆ. ರಿಯರ್ ಅಲ್ಲಿ ಕೂಡ ನಮಗೆ ಬಂಪರ್ ಬ್ಲಾಕ್ ಔಟ್ ಬರುತ್ತೆ, ಹಾಗೆ 2 ಪಾರ್ಕಿಂಗ್ ಸೆನ್ಸಾರ್ಸ್ ನ ಪ್ರೊವೈಡ್ ಮಾಡಿದ್ದಾರೆ. ಹಿಂದೆ ಕೂಡ ಸಿಲ್ವರ್ ಕಲರ್ ಸ್ಕಿಡ್ ಪ್ಲೇಟ್ ರಿಯರ್ ಅಲ್ಲೂ ಕೊಟ್ಟಿದ್ದಾರೆ. ಇಲ್ಲೇನ್ ನೋಡ್ತಾ ಇದ್ರಲ್ಲ, ಸಫಾರಿ ಅಂತ ಹ್ಯೂಜ್ ಬ್ಯಾಡ್ಜಿಂಗ್ ನಾವು ನೋಡಬಹುದು. ಟಾಟಾ ಲೋಗೋ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಅದ್ರ ಕೆಳಗಡೆಗೆ ನಮಗೆ ರಿಯರ್ ಕ್ಯಾಮ್ರಾನು ಕೊಟ್ಟಿದ್ದಾರೆ. ಈ ವೆಹಿಕಲ್ ಅಲ್ಲಿ ನಮಗೆ ಎಲೆಕ್ಟ್ರಾನಿಕ್ ಟೇಲ್ ಗೇಟ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸೆನ್ಸರ್ ಪ್ರೊವೈಡ್ ಮಾಡಿದ್ದಾರೆ. ಜಸ್ಟ್ ಈ ರೀತಿ ಮೋಷನ್ ಕೊಟ್ಟಿವಂದ್ರೂ ಕೂಡ ಪವರ್ ಲಿಫ್ಟ್ ಆಗುತ್ತೆ. ಹ್ಯಾರಿಯರ್ ಅಲ್ಲಿ ಯಾವ ರೀತಿ ನೋಡಿದ್ವಲ್ಲ ಅದೇ ರೀತಿ ಆಗುತ್ತೆ. ಇಲ್ಲ, ಇಲ್ಲಿ ಕ್ಯಾಮ್ರಾ ಬಗಲಿಗೆ ಒಂದು ಬಟನ್ ಕೊಟ್ಟಿದ್ದಾರೆ. ಆ ಬಟನ್ ನಾವು ಪ್ರೆಸ್ ಮಾಡಿಬಿಟ್ರೆ ಆಟೋಮೆಟಿಕ್ ಟೇಲ್ ಗೇಟ್ ಈ ರೀತಿ ಓಪನ್ ಆಗುತ್ತೆ. ಎಲ್ಲ ಸೀಟ್ ಅಪ್ರೈಟ್ ಆದಾಗ ನಮಗೆ ಜಾಸ್ತಿ ಏನು ಬೂಟ್ ಸ್ಪೇಸ್ ಸಿಗೋದಿಲ್ಲ. ಸ್ವಲ್ಪ ಸಣ್ಣ ಲ್ಯಾಪ್ಟಾಪ್ ಬ್ಯಾಗ್ ಆಗಲಿ ಬ್ಯಾಕ್ ಪ್ಯಾಕ್ ಆಗಲಿ ಕ್ಯಾರಿ ಮಾಡ್ಕೊಂಡು ಹೋಗೋಷ್ಟು ಜಾಗ ಸಿಗುತ್ತೆ. ಇದನ್ನ ಲಿಫ್ಟ್ ಮಾಡಿ ಅಂದ್ರೆ ನಮಗೆ ಇಲ್ಲಿ ಟೂಲ್ಸ್ ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಟೂಲ್ಸ್ ನ ಸೆಕ್ಷನ್ ಬಹಳ ನೀಟಾಗಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಇಲ್ಲಿ ಎಲ್ಲಾ ರೀತಿ ಕಂಪಾರ್ಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಪ್ಲಸ್ ಇದರಲ್ಲಿ ನಮಗೆ ಟೈರ್ ಇನ್ಫ್ಲೇಟರ್ ಕೊಡ್ತಾ ಇದಾರೆ. ದಿಸ್ ಇಸ್ ಎ ಗುಡ್ ಮೂವ್ ಬೈ ಟಾಟಾ ಅಂತ ಹೇಳ್ತೀನಿ. ಸೀಟ್ ನಾವು ಫ್ಲಾಟ್ ಫೋಲ್ಡ್ ಮಾಡಿದ್ರೆ ಹ್ಯೂಜ್ ಅಮೌಂಟ್ ಆಫ್ ಬೂಟ್ ಸ್ಪೇಸ್ ಸಿಗುತ್ತೆ. ನಮಗೆ ಆರಾಮಾಗಿ ಲಗೇಜ್ ನ ಕ್ಯಾರಿ ಮಾಡ್ಕೊಂಡು ಹೋಗ್ಬಹುದು. ಜಸ್ಟ್ ಈ ಲಿವರ್ ನ ಪುಲ್ ಮಾಡಿದ್ರೆ ಸೀಟ್ ಇಲ್ಲಿ ಅಪ್ರೇಟ್ ಆಗುತ್ತೆ. ಇಲ್ಲಿ ನಮಗೆ ಟೇಲ್ ಗೇಟ್ ಕ್ಲೋಸ್ ಮಾಡ್ಲಿಕ್ಕೆ ಹ್ಯಾಂಡಲ್ ಕೊಟ್ಟಿದ್ದಾರೆ. ಇಲ್ಲಾಂದ್ರೆ ಈ ಬಟನ್ ನ ಪ್ರೆಸ್ ಮಾಡಿ ಅಂದ್ರೆ ಆಟೋಮೆಟಿಕ್ ಆಗಿ ಟೇಲ್ ಗೇಟ್ ಕ್ಲೋಸ್ ಆಗುತ್ತೆ. ಸ್ನೇಹಿತರೆ, ಇದೇನು ನೋಡ್ತಾ ಇದ್ರಲ್ಲ, ದಿಸ್ ಇಸ್ ದ ಲೆಫ್ಟ್ ಪ್ರೊಫೈಲ್ ಆಫ್ ದಿ ಕಾರ್. ಸೇಮ್ ರೈಟ್ ಪ್ರೊಫೈಲ್ ಅಲ್ಲಿ ಯಾವ ರೀತಿ ನಮಗೆ ರಿಕ್ವೆಸ್ಟ್ ಸೆನ್ಸರ್ ನ ಪ್ರೊವೈಡ್ ಮಾಡಿದಾರಲ್ಲ, ಅದೇ ರೀತಿ ಕೋ ಡ್ರೈವರ್ ಸೈಡ್ ಹತ್ರ ನಮಗೆ ರಿಕ್ವೆಸ್ಟ್ ಸೆನ್ಸರ್ ನ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ಡೋರ್ ಮೇಲೆ ಕೂಡ ನಮಗೆ ಸಫಾರಿ ಅನ್ನೋ ಬ್ಯಾಡ್ಜಿಂಗ್ ಕಾಣುತ್ತೆ. ಸೇಮ್ ಹ್ಯಾರಿಯರ್ ಅಲ್ಲಿ ನಾವು ಯಾವ ರೀತಿ ನೋಡಿದ್ವಲ್ಲ ಡೋರ್ ಮೇಲೆ, ಅದೇ ರೀತಿ ಇಲ್ಲೂ ನೋಡ್ತೀವಿ. ದಿಸ್ ಇಸ್ ದ ಇಂಜಿನ್ ಬೇ ಆಫ್ ಟಾಟಾ ಸಫಾರಿ. ಟಾಟಾ ಹ್ಯಾರಿಯರ್ ಅಲ್ಲಿ ಯಾವ ಇಂಜಿನ್ ನೋಡಿದ್ವಲ್ಲ ಅದೇ ಇಂಜಿನ್ ಇದ್ರಲ್ಲಿ ನೋಡೋದು ನಾವು. ಇದು 2 ಲೀಟರ್ ಟರ್ಬೋ ಚಾರ್ಜ್ಡ್ ಡೀಸೆಲ್ ಇಂಜಿನ್ ಪ್ರೊವೈಡ್ ಮಾಡಿರೋದು. ಈ ಇಂಜಿನ್ ನಮಗೆ 170 PS ಪವರ್ ಹಾಗೂ 350 ನ್ಯೂಟನ್ ಮೀಟರ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಡ್ರೈವರ್ ಸೈಡ್ ಡೋರ್ ಪ್ಯಾನಲ್ ನೋಡ್ತಾ ಇದ್ರಲ್ಲ, ಇದು ಡಿವಿಲ್ ಟೋನ್ ಅಲ್ಲಿ ಬರುತ್ತೆ. ಬ್ರೌನ್ ಹಾಗೂ ವೈಟ್ ನೋಡಬಹುದು. ಗ್ರಾಬ್ ಹ್ಯಾಂಡಲ್ ಚೆನ್ನಾಗಿ ಕೊಟ್ಟಿದ್ದಾರೆ. ಡೋರ್ ಹಾಕ್ಲಿಕ್ಕೆ ಬಹಳ ಯೂಸ್ ಆಗುತ್ತೆ ಇದು. ಡೋರ್ ಅನ್ಲಾಕ್ ಹ್ಯಾಂಡಲ್ ಬಂದು ನಮಗೆ ಗ್ರೇಯಿಶ್ ಸಮ್ ಸಾರ್ಟ್ ಆಫ್ ಕಲರ್ ಅಲ್ಲಿ ಕೊಟ್ಟಿದ್ದಾರೆ. 4 ಡೋರು ಪವರ್ ಆಪರೇಟೆಡ್ ಇರೋದು. ಸೊ ಅದರ ಕಂಟ್ರೋಲರ್ಸ್ ನಾವಿಲ್ಲಿ ಡ್ರೈವರ್ ಸೈಡ್ ಹತ್ರ ನೋಡಬಹುದು. ಹಾಗೆ ಈ ಬಟನ್ ಚೈಲ್ಡ್ ಸೇಫ್ಟಿ ಲಾಕ್, ಅಂದ್ರೆ ಡ್ರೈವರ್ ವಿಂಡೋಸ್ ಏನಿದಾವಲ್ಲ ಎಲ್ಲ ಲಾಕ್ ಮಾಡ್ಲಿಕ್ಕೆ ಈ ಬಟನ್ ನಾವು ಯೂಸ್ ಮಾಡಬಹುದು. ಇಲ್ಲಿ ಕೆಳಗೆ ನಮಗೆ 1 ಲೀಟರ್ ಬಾಟಲ್ ಹೋಲ್ಡರ್ ಕೊಟ್ಟಿದ್ದಾರೆ. ಇಲ್ಲಿ ಸಣ್ಣ ಪುಟ್ಟ ಸ್ಟೋರೇಜ್ ಆಪ್ಷನ್ ಕೊಟ್ಟಿದ್ದಾರೆ. ಡೋರ್ ಮೇಲೆ ನಾವಿಲ್ಲಿ ಸ್ಪೀಕರ್ ನೋಡ್ತೀವಿ. ಇದು ORVM ನ ಕಂಟ್ರೋಲ್ ಮಾಡೋ ಕಂಟ್ರೋಲರ್ಸ್ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಕೆಳಗಡೆ ನಮಗೆ ಹಜಾರ್ಡ್ ಲೈಟ್ ಕೂಡ ಇಂಡಿಕೇಶನ್ ಕೊಟ್ಟಿದ್ದಾರೆ. ಫಾರ್ ಸೇಫ್ಟಿ ಪರ್ಪಸ್ ಚೆನ್ನಾಗಿದೆ ಇದು. ಸೀಟ್ಸ್ ಎಲ್ಲ ನಮಗೆ ಲೆದರ್ ಫಿನಿಶ್ ಬರೋದು. ಇಲ್ಲೇನು ಡಿಸೈನ್ ನೋಡ್ತಾ ಇದ್ರಲ್ಲ, ಇದು ಆಕ್ಚುಲಿ ಡಿಸೈನ್ ಅಲ್ಲ. ಈ ಡ್ರೈವರ್ ಹಾಗೂ ಕೋ ಡ್ರೈವರ್ ಸೀಟ್ ನಮಗೆ ವೆಂಟಿಲೇಟೆಡ್ ಆಪ್ಷನ್ ಜೊತೆಗೆ ಬರುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ, ದಿಸ್ ಇಸ್ ದ ವೆಂಟಿಲೇಟೆಡ್ ಸ್ವಿಚ್. ಹಾಗೆ ಮೆಮೊರಿ ಫಂಕ್ಷನ್ ಜೊತೆಗೆ ಬರುತ್ತೆ. ಇದು ಪವರ್ ಆಪರೇಟೆಡ್. ಡ್ರೈವರ್ ಸೈಡ್ ಸೀಟ್ ಏನ್ ನೋಡ್ತಾ ಇದ್ರಲ್ಲ, 6 ವೇ ಪವರ್ ಆಪರೇಟೆಡ್ ಜೊತೆಗೆ ಬರುತ್ತೆ. ಫ್ರಂಟ್ ಬ್ಯಾಕ್ ಮೂವ್ ಮಾಡಬಹುದು. ಅದೇ ರೀತಿ ಹೈಟ್ ಅಡ್ಜಸ್ಟ್ ಮಾಡ್ಕೋಬಹುದು, ರಿಕ್ಲೈನ್ ಮಾಡ್ಕೋಬಹುದು. ಸೊ ಇದಿಷ್ಟು ಪವರ್ ಆಪರೇಟೆಡ್ ಜೊತೆಗೆ ಬರೋದು ನಮಗೆ. ಹಾಗೆ ವೆಂಟಿಲೇಟೆಡ್ ಕೂಡ ಕೊಟ್ಟಿದ್ದಾರೆ. ಕೋ ಡ್ರೈವರ್ ಸೀಟ್ ಬಂದು ನಮಗೆ 4 ವೇ ಪವರ್ ಅಡ್ಜಸ್ಟೆಡ್ ಇರೋದು. ಸೊ ಇದರಿಂದ ನಾವು ಫ್ರಂಟ್ ಮೂವ್ ಮಾಡಬಹುದು, ಬ್ಯಾಕ್ ಮೂವ್ ಮಾಡಬಹುದು, ರಿಕ್ಲೈನ್ ಮಾಡ್ಕೋಬಹುದು. ಇದರಲ್ಲಿ ನಮಗೆ ಹೈಟ್ ಅಡ್ಜಸ್ಟ್ ಆಪ್ಷನ್ ಬರೋದಿಲ್ಲ.
ಪ್ಲಸ್ ಇದರಲ್ಲಿ ನಮಗೆ ವೆಂಟಿಲೇಟೆಡ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಇಂಟೀರಿಯರ್ ನೋಡ್ತಾ ಇದ್ರಲ್ಲ, ಡ್ಯುವಲ್ ಟೋನ್ ಅಲ್ಲಿ ಇರೋದು, ಚಾಕ್ಲೇಟ್ ಬ್ರೌನ್ ಹಾಗೂ ವೈಟ್ ಕಲರ್ ಕಾಂಬಿನೇಷನ್ ಅಲ್ಲಿ ಬರುತ್ತೆ. ಎಂಟೈರ್ ವೆಹಿಕಲ್ ಅಲ್ಲಿ ಇಂಟೀರಿಯರ್ ಒಳಗೆ ಇದನ್ನೇ ಕ್ಯಾರಿ ಮಾಡಿರೋದು. ಸೀಟ್ ಎಲ್ಲ ನಾವು ವೈಟ್ ಲೆದರ್ ಅಲ್ಲಿ ನೋಡ್ತೀವಿ. ರೂಫ್ ಟಾಪ್ ನಮಗೆ ವೈಟ್ ಅಲ್ಲೇ ಬರೋದು. ಸೊ ಜನರಲಿ ಬ್ಲಾಕ್ ರೂಫ್ ಟಾಪ್ ನೋಡಿರ್ತೀವಿ, ಬೇರೆ ಕಲರ್ ರೂಫ್ ಟಾಪ್ ನೋಡಿರ್ತೀವಿ. ಇದು ಎಂಟೈರ್ ವೈಟ್ ರೂಫ್ ಟಾಪ್ ನಮಗೆ ಕೊಟ್ಟಿರೋದು. ದಿಸ್ ಹ್ಯಾಸ್ ಪ್ಯಾನೋರಾಮಿಕ್ ಸನ್ ರೂಫ್. ಡ್ಯಾಶ್ ಬೋರ್ಡ್ ನೋಡ್ತಾ ಇದ್ರಲ್ಲ, ಚಾಕ್ಲೇಟ್ ಬ್ರೌನ್ ಹಾಗೂ ವೈಟ್ ಕಾಂಬಿನೇಷನ್ ಅಲ್ಲಿ ಬರುತ್ತೆ. ಇಲ್ಲಿ ಸೆಂಟ್ರಲ್ಲಿ ನಮಗೆ ವುಡನ್ ಪ್ಲೇಟ್ ತರ ಒಂದು ಇನ್ಸರ್ಟ್ ಕೊಟ್ಟಿದ್ದಾರೆ. ಇದು ನಮಗೆ ಪ್ರೀಮಿಯಂನೆಸ್ ನ ಬೂಸ್ಟ್ ಮಾಡುತ್ತೆ ವೆಹಿಕಲ್ ಅಲ್ಲಿ. ಹಾಗೆ ಇಲ್ಲಿ ನಮಗೆ ಟೋಟಲ್ ಪಿಯಾನೋ ಬ್ಲಾಕ್ ಫಿನಿಶ್ ನಾವು ಇಲ್ಲಿ ನೋಡೋದು. ಕೆಳಗಡೆ ಒಂದು ಕ್ರೋಮ್ ಲೈನಿಂಗ್ ಹೋಗ್ತಾ ಇದೆ. ಹಾಗೆ ಇಲ್ಲಿ ಮೂಡ್ ಲೈಟಿಂಗ್ ಅಂತ ಬರುತ್ತೆ. ನಮಗೆ ನಮ್ಮ ಇಂಟ್ರೆಸ್ಟ್ ಪ್ರಕಾರ ನಾವು ನೈಟ್ ಟೈಮ್ ಅಲ್ಲಿ ಡ್ರೈವ್ ಮಾಡ್ಬೇಕಾದ್ರೆ ಆ ಲೈಟಿಂಗ್ ನ ಚೇಂಜ್ ಮಾಡ್ಕೋಬಹುದು. ನೈಟ್ ಟೈಮ್ ಆದ್ರೆ ಬಹಳ ಚೆನ್ನಾಗಿ ವಿಸಿಬಲ್ ಇರುತ್ತೆ ನಮಗೆ. ಸ್ಟೀರಿಂಗ್ ವೀಲ್ ಕೆಳಗಡೆ ನಾವಿಲ್ಲಿ ಸ್ಟಾರ್ಟ್ ಸ್ಟಾಪ್ ಬಟನ್ ನಾವು ನೋಡಬಹುದು. ಇದಿಷ್ಟು ಸಾಫ್ಟ್ ಟಚ್ ಮೆಟೀರಿಯಲ್ಸ್ ಇಲ್ಲಿ ಪ್ರೊವೈಡ್ ಮಾಡಿರೋದು. ರೈಟ್ ಸೈಡ್ ಅಲ್ಲಿ ನಮಗೆ ಹೆಡ್ ಲೈಟ್ ಕಂಟ್ರೋಲ್ ಮಾಡೋ ಕಂಟ್ರೋಲರ್ಸ್ ನ ಪ್ರೊವೈಡ್ ಮಾಡಿದ್ದಾರೆ. ಲೆಫ್ಟ್ ಸೈಡ್ ನಮಗೆ ವೈಪರ್ ಕಂಟ್ರೋಲ್ ಮಾಡೋ ಕಂಟ್ರೋಲರ್ಸ್ ನ ಪ್ರೊವೈಡ್ ಮಾಡಿದ್ದಾರೆ. ಸ್ಟೀರಿಂಗ್ ವೀಲ್ ಏನ್ ನೋಡ್ತಾ ಇದ್ರಲ್ಲ, ಇದು ಫ್ಲಾಟ್ ಬಾಟಮ್ ಇರೋದು. ಇಲ್ಲಿ ಸ್ವಲ್ಪ ಗ್ರೇಯಿಶ್ ಕಲರ್ ಇನ್ಸರ್ಟ್ ನಾವು ನೋಡಬಹುದು. ಹಾಗೆ ಇದು ಕೂಡ ಡ್ಯೂಲ್ ಟೋನ್ ಅಲ್ಲಿ ಮೇಂಟೈನ್ ಮಾಡಿದ್ದಾರೆ. ಆಲ್ಮೋಸ್ಟ್ ಆಲ್ ನಾವು ಸಿಂಗಲ್ ಸ್ಟೀರಿಂಗ್ ವೀಲ್ ನಾವು ಎಲ್ಲಾ ಕಡೆ ನೋಡ್ತೀವಿ, ಸಿಂಗಲ್ ಕಲರ್ ಅಲ್ಲಿ ಇರೋದು. ಇಲ್ಲಿ ನೋಡ್ರಿ, ವೈಟ್ ಹಾಗೂ ಬ್ಲಾಕ್ ಕಲರ್ ಕಾಂಬಿನೇಷನ್ ಅಲ್ಲಿ ಇಲ್ಲೂ ಕೂಡ ಡ್ಯೂಲ್ ಟೋನ್ ಮೇಂಟೈನ್ ಮಾಡಿದ್ದಾರೆ. ಪ್ರೀಮಿಯಂನೆಸ್ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡ್ರಿ ಇದರಲ್ಲಿ. ಹ್ಯಾರಿಯರ್ ಅಲ್ಲಿ, ನೆಕ್ಸಾನ್ ಅಲ್ಲಿ ಯಾವ ರೀತಿ ನಾವು ಇಲಿಮಿನೇಟೆಡ್ ಲೋಗೋ ನೋಡಿದ್ವಲ್ಲ, ಅದೇ ರೀತಿ ಇದರಲ್ಲೂ ಕೂಡ ಇಲಿಮಿನೇಟೆಡ್ ಲೋಗೋ ಇರೋದು. ಪ್ಲಸ್ ರೈಟ್ ಸೈಡ್ ಅಲ್ಲಿ ನಮಗೆ ಕ್ರೂಸ್ ಕಂಟ್ರೋಲ್ ಆಪ್ಷನ್, ಲೆಫ್ಟ್ ಸೈಡ್ ಅಲ್ಲಿ ಇನ್ಫೋಟೈನ್ಮೆಂಟ್ ನ ಕಂಟ್ರೋಲ್ ಮಾಡೋ ಕಂಟ್ರೋಲರ್ಸ್ ಕೊಟ್ಟಿದ್ದಾರೆ. ಇದು ಕೂಡ ನಮಗೆ ಲಿಟ್ ಅಪ್ ಆಗುತ್ತೆ. ಸೊ ಎಂಟೈರ್ ಸ್ಟೀರಿಂಗ್ ವೀಲ್ ಮೇಲೆ ನಮಗೆ ಲೈಟ್ ಲಿಟ್ ಅಪ್ ಆಗುತ್ತೆ. ಅದರಿಂದ ನಮಗೆ ಎಲ್ಲಾ ಡೀಟೇಲ್ಸ್ ನೀಟ್ ಆಗಿ ಕಾಣುತ್ತೆ. ಈ ಸ್ಟೀರಿಂಗ್ ವೀಲ್ ನೋಡ್ತಾ ಇರ್ರಿ, ಜಸ್ಟ್ ಸ್ಟಾರ್ಟ್ ಸ್ಟಾಪ್ ಬಟನ್ ಒಂದ್ಸರಿ ಪ್ರೆಸ್ ಮಾಡ್ತೀನಿ ನಾನು. ನೋಡ್ತಾ ಇದ್ರಲ್ಲ, ಲೋಗೋ ಇಲಿಮಿನೇಟ್ ಆಗುತ್ತೆ ನಮಗೆ, ಟಾಟಾ ಲೋಗೋ. ಹಾಗೆ ರೈಟ್ ಸೈಡ್ ಲೆಫ್ಟ್ ಸೈಡ್ ಅಲ್ಲಿ ಕೂಡ ನಮಗೆ ಲೈಟ್ ಗ್ಲೋ ಆಗುತ್ತೆ. ಇದೇನ್ ನೋಡ್ತಾ ಇದ್ರಲ್ಲ, ದಿಸ್ ಇಸ್ 10.25 ಇಂಚ್ ಡಿಜಿಟಲ್ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ಈ ವೆಹಿಕಲ್ ಅಲ್ಲಿ ಪ್ರೊವೈಡ್ ಮಾಡಿರೋದು. ರೈಟ್ ಸೈಡ್ ಅಲ್ಲಿ ನಮಗೆ ಸ್ಪೀಡೋಮೀಟರ್ ಕೊಟ್ಟಿದ್ದಾರೆ, ಲೆಫ್ಟ್ ಸೈಡ್ ಅಲ್ಲಿ ಟ್ಯಾಕೋಮೀಟರ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಈ ವ್ಯೂ ಅನ್ನೋದು ಇದೆಯಲ್ಲ, ಈ ಬಟನ್ ನಾವು ಪ್ರೆಸ್ ಮಾಡಿದಾಗೆಲ್ಲ ನಮಗೆ ಡಿಸ್ಪ್ಲೇ ನಾವು ಯಾವ ರೀತಿ ಬೇಕು ಆ ರೀತಿ ಸೆಟ್ ಮಾಡ್ಕೋಬಹುದು. ಪ್ಲಸ್ ಇದರಲ್ಲಿ ನಮಗೆ ಮ್ಯಾಪ್ಸ್ ಕೂಡ ಆನ್ ಆಗುತ್ತೆ. ಸೊ ಲೊಕೇಶನ್ ನಾವು ಸರ್ಚ್ ಮಾಡ್ತಾ ಇದೀವಿ ಅಂದ್ರೆ ಸಪರೇಟ್ ಅಲ್ಲಿ ಮೊಬೈಲ್ ಅಲ್ಲಿ ಫಿಟ್ ಮಾಡೋದು ಬೇಡ, ಇಲ್ಲೇ ನಮಗೆ ಡಿಸ್ಪ್ಲೇ ಸಿಗುತ್ತೆ. ಥ್ರೂ ವ್ಯೂ ನಾವು ಆರಾಮಾಗಿ ರೈಡ್ ಮಾಡ್ಕೊಂತ ಹೋಗಬಹುದು. ಇದೇನ್ ನೋಡ್ತಾ ಇದ್ರಲ್ಲ, ದಿಸ್ ಇಸ್ 12.35 ಇಂಚ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇದಕ್ಕೆ ಪ್ರೊವೈಡ್ ಮಾಡಿರೋದು. ಸೊ ನೋಡ್ತಾ ಇದ್ರಲ್ಲ, ವ್ಯೂ ಬಹಳ ಚೆನ್ನಾಗಿದೆ. ಯಾವುದೇ ಡೈರೆಕ್ಷನ್ ಇಂದ ನೋಡಿದ್ರೆ ನಿಮಗೆ ವಿಸಿಬಿಲಿಟಿ ಸಿಗುತ್ತೆ. ಬಹಳಷ್ಟು ಆಪ್ಷನ್ ಇದರಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ಪ್ಲೇ, ವೈರ್ಲೆಸ್ ಕನೆಕ್ಟಿವಿಟಿ ಜೊತೆಗೆ ಬರುತ್ತೆ. ಟಚ್ ಕೂಡ ಬಹಳ ಸ್ಮೂತ್ ಆಗಿದೆ, ನೋಡ್ತಾ ಇದ್ರಲ್ಲ. ಇಲ್ಲಿ ಕೆಳಗಡೆ ನಮಗೆ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ನ ಪ್ರೊವೈಡ್ ಮಾಡಿದ್ದಾರೆ. ಇದು ಡ್ಯುವಲ್ ಝೋನ್ ಜೊತೆಗೆ ಬರುತ್ತೆ. ಡ್ರೈವರ್ ಸೈಡ್ ಹಾಗೂ ಕೋ ಡ್ರೈವರ್ ಸೈಡ್ ನಮಗೆ ಕಸ್ಟಮೈಸ್ ಮಾಡ್ಕೋಬಹುದು, ಯಾವ ರೀತಿ ಬೇಕು ಆ ರೀತಿ ಸೆಟ್ ಮಾಡ್ಕೋಬಹುದು. ಇವೆಲ್ಲವೂ ನಮಗೆ ಟಚ್ ಪ್ಯಾನಲ್ಸ್ ಇರೋದು, ಯಾವುದೇ ರೀತಿ ಬಟನ್ ಇಲ್ಲ. ಸೊ ಜಸ್ಟ್ ಟಚ್ ಮಾಡಿ ಅಂದ್ರೆ ಅದು ಆಪರೇಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. AC ಆಫ್ ಆಯ್ತು ನೋಡ್ರಿ, ಈಗ AC ಆನ್ ಆಗಿದೆ. ಜಸ್ಟ್ ನಾವು ಟಚ್ ಫಂಕ್ಷನ್ ಅಲ್ಲಿ ಇದೆಲ್ಲ ವರ್ಕ್ ಆಗೋದು. ಇಲ್ಲೇನು 360 ಅಂತ ಒಂದು ಬಟನ್ ಟೈಪ್ ಕಾಣುತ್ತಲ್ಲ, ಇದನ್ನ ಪ್ರೆಸ್ ಮಾಡಿದ್ರೆ ನಮಗೆ 360 ಡಿಗ್ರಿ ಕ್ಯಾಮ್ರಾ ಆಕ್ಟಿವೇಟ್ ಆಗುತ್ತೆ. ನೋಡ್ತಾ ಇದ್ರಲ್ಲ, ಇದನ್ನು ನಾವು 3D ಅಲ್ಲಿ ಕೂಡ ನೋಡಬಹುದು. ಸೊ ಪಾರ್ಕಿಂಗ್ ಮಾಡ್ಲಿಕ್ಕೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ನಮಗೆ. ವೆಹಿಕಲ್ ಎಲ್ಲಾ ಕಡೆಯಿಂದ ನಮಗೆ ವಿಸಿಬಲ್ ಆಗುತ್ತೆ. ಸೊ 2D ಚೆಕ್ ಮಾಡ್ಕೋಬಹುದು, 3D ಅಲ್ಲೂ ಚೆಕ್ ಮಾಡಬಹುದು. ನಮಗೆ ಯಾವ ಕ್ಯಾಮ್ರಾ ಆಂಗಲ್ ಬೇಕೋ ಆ ಕ್ಯಾಮ್ರಾ ಆಂಗಲ್ ನ ನಾವು ಜಸ್ಟ್ ಇಲ್ಲಿ ಸೆಲೆಕ್ಟ್ ಮಾಡೋದ್ರಿಂದ ಎಲ್ಲಾ ಡೀಟೇಲ್ಸ್ ನಮ್ಗೆ ಇದರಲ್ಲಿ ಸಿಗುತ್ತೆ. ಸೊ ಸೈಡ್ ವ್ಯೂ ನೋಡ್ತಾ ಇದ್ರಲ್ಲ, ಇದು ಫ್ರಂಟ್ ಸೈಡ್ದು, ಇದು ರಿಯರ್ ಸೈಡ್ ವ್ಯೂ ನೀವು ನೋಡ್ತಾ ಇರೋದು. ಇದು ಫ್ರಂಟ್ ವ್ಯೂ ನಮಗೆ ಕಾಣ್ತಾ ಇರೋದು. ಈಗ ಇದು ರಿಯರ್ ವ್ಯೂ ನಾವು ನೋಡ್ತಾ ಇರೋದು. ಸೊ ಎಂಟೈರ್ 360 ಡಿಗ್ರಿ ಕ್ಯಾಮ್ರಾ ಬಹಳ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಇದರಲ್ಲಿ. ಈ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಕೆಳಗಡೆ ಬಂದ್ರೆ ನಮಗೆ ಇಲ್ಲೊಂದು USB ಚಾರ್ಜಿಂಗ್ ಪೋರ್ಟ್ ಹಾಗೂ ಟೈಪ್ ಸಿ 45 ವ್ಯಾಟ್ ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ಪ್ರೊವೈಡ್ ಮಾಡಿದ್ದಾರೆ. ಕೆಳಗಡೆ ನಮಗೆ ಇಲ್ಲಿ ವೈರ್ಲೆಸ್ ಚಾರ್ಜರ್ ಕೂಡ ಸಪೋರ್ಟ್ ಕೊಟ್ಟಿದ್ದಾರೆ. ಈ ನಾಬ್ ಏನ್ ನೋಡ್ತಾ ಇದ್ರಲ್ಲ, ದಿಸ್ ಇಸ್ ಡ್ರೈವ್ ಟೆರೆನ್ ನ ಸೆಲೆಕ್ಟ್ ಮಾಡೋ ನಾಬ್ ನಮಗೆ ಪ್ರೊವೈಡ್ ಮಾಡಿರೋದು. Wet mode is activated.
ಈಗ ವೆಟ್ ಮೋಡ್ ಆಕ್ಟಿವೇಟ್ ಆಗಿದೆ. Rough road mode is activated. City drive mode activated. ಇಲ್ಲೇನು ನೋಡ್ತಾ ಇದ್ರಲ್ಲ, ಇದು ನಮಗೆ ಆಂಬಿಯಂಟ್ ಲೈಟಿಂಗ್, ಮೂಡ್ ಲೈಟಿಂಗ್ ತರ ಆನ್ ಆಗುತ್ತೆ. ಎಲ್ಲವೂ ನಮಗೆ ವಾಯ್ಸ್ ಕಮೆಂಟ್ ಜೊತೆಗೆ ಬರುತ್ತೆ. ಈ ವೆಹಿಕಲ್ ಅಲ್ಲಿ ನಮಗೆ 6 ಸ್ಪೀಡ್ ಗೇರ್ ಬಾಕ್ಸ್ ನ ಪ್ರೊವೈಡ್ ಮಾಡಿರೋದು. ಇದು ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಜೊತೆಗೆ ಬರುತ್ತೆ. ಯಾವ್ದೇ ರೀತಿ ನಾರ್ಮಲ್ ವೆಹಿಕಲ್ ಅಲ್ಲಿ ನಾವು ಲಿವರ್ ನೋಡ್ತೀವಲ್ಲ ಆ ರೀತಿ ಲಿವರ್ ಇಲ್ಲ. ಇಲ್ಲಿ ಆಟೋ ಹೋಲ್ಡ್ ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಕಪ್ ಹೋಲ್ಡರ್ಸ್ ನ ಪ್ರೊವೈಡ್ ಮಾಡಿದ್ದಾರೆ. ಆರ್ಮ್ ರೆಸ್ಟ್ ಏನ್ ನೋಡ್ತಾ ಇದ್ರಲ್ಲ, ಇದು ಫಿಕ್ಸ್ಡ್ ಇರೋದು. ಬಟನ್ ಪ್ರೆಸ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ. ಇನ್ಫ್ಯಾಕ್ಟ್ ಇದು ಕೂಲ್ಡ್ ಗ್ಲೋ ಬಾಕ್ಸ್ ಜೊತೆಗೆ ಬರುತ್ತೆ. ಇಲ್ಲಿ ಒಳಗಡೆ ಕೂಡ ನಾವು USB ಚಾರ್ಜಿಂಗ್ ಪೋರ್ಟ್ ಹಾಗೂ ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ನ ನೋಡಬಹುದು. ಪ್ಲಸ್ 12 ವೋಲ್ಟ್ ಪವರ್ ಸಾಕೆಟ್ ಕೂಡ ಕೊಟ್ಟಿದ್ದಾರೆ. ಡ್ರೈವರ್ ಸೈಡ್ ಸನ್ ಶೇಡ್ ಹತ್ರ ಯಾವುದೇ ರೀತಿ ವ್ಯಾನಿಟಿ ಮಿರರ್ ನ ಪ್ರೊವೈಡ್ ಮಾಡಿಲ್ಲ. ಕೋ ಡ್ರೈವರ್ ಸೈಡ್ ಹತ್ರ ಒಂದು ವ್ಯಾನಿಟಿ ಮಿರರ್ ಕೊಟ್ಟಿದ್ದಾರೆ ವಿತ್ ಪ್ರೊಟೆಕ್ಷನ್ ಜೊತೆಗೆ ಬರುತ್ತೆ. ಅಂಡ್ ಲ್ಯಾಂಪ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಇದಕ್ಕೆ. ಇಲ್ಲಿ ಸೆಂಟ್ರಲ್ ಏನ್ ನೋಡ್ತಾ ಇದೀವಲ್ಲ, ದಿಸ್ ಇಸ್ ದ IRVM ಆಟೋಮೆಟಿಕ್ ಡಿಮ್ಮಿಂಗ್ ಆಪ್ಷನ್ ಜೊತೆಗೆ ಬರುತ್ತೆ. ಏರ್ ಬ್ಯಾಗ್ ಆನ್ ಇದೆಯಾ ಆಫ್ ಇದೆಯಾ ಅಂತ ನಾವಿಲ್ಲಿ ಚೆಕ್ ಮಾಡ್ಕೋಬಹುದು. ರೀಡಿಂಗ್ ಲ್ಯಾಂಪ್ ನಮಗೆ ಇಲ್ಲಿ ಮೇಲ್ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ಮೇಲೆ ನಮಗೆ ಸನ್ ರೂಫ್ ಕಂಟ್ರೋಲ್ ಮಾಡೋ ಕಂಟ್ರೋಲರ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಬಟನ್ ನೋಡ್ತಾ ಇದ್ರಲ್ಲ, ಇದನ್ನ ಪ್ರೆಸ್ ಮಾಡಿದ್ರೆ ಈ ರೀತಿ ಸನ್ ರೂಫ್ ಓಪನ್ ಆಗುತ್ತೆ. ನೋಡ್ತಾ ಇದ್ರಲ್ಲ ಎಷ್ಟು ಯೂಸ್ ಆಗಿದೆ. ಪ್ಯಾನೋರಾಮಿಕ್ ಸನ್ ರೂಫ್ ಯಾವ ರೀತಿ ಇದೆ ನೋಡ್ರಿ. ಕೋ ಡ್ರೈವರ್ ಸೈಡ್ ಹತ್ರ ನಾವು ಒಂದು ಗ್ಲೋ ಬಾಕ್ಸ್ ನೋಡಬಹುದು. ಸೊ ಡೀಸೆಂಟ್ ಅಮೌಂಟ್ ಸೈಜ್ ಇದೆ. ನಮ್ಗೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಎಲ್ಲವೂ ನಾವಿಲ್ಲಿ ಕ್ಯಾರಿ ಮಾಡಬಹುದು. ಇಲ್ಲಿ ಲೈಟಿಂಗ್ ನೋಡ್ತೀವಿ. ಹ್ಯಾರಿಯರ್ ನೆಕ್ಸನ್ ಅಲ್ಲಿ ಯಾವ ರೀತಿ ನೋಡಿದ್ವಲ್ಲ ಅದೇ ರೀತಿ ಮೇಲೊಂದು ಕೆಳಗೊಂದು 2 ಕಂಪಾರ್ಟ್ಮೆಂಟ್ ಬರುತ್ತೆ. ರಿಯರ್ ಪ್ಯಾಸೆಂಜರ್ ಡೋರ್ ಪ್ಯಾನಲ್ ನಮಗೆ ಈ ರೀತಿ ಕಾಣುತ್ತೆ. ಇಲ್ಲಿ ಕೂಡ ಡ್ಯುಯಲ್ ಟೋನ್ ನೋಡ್ತೀವಿ. ಇಲ್ಲಿ ನಮಗೆ ಟ್ವಿಟರ್ ಆಪ್ಷನ್ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಸನ್ ಶೇಡ್ಸ್ ಪ್ರೊವೈಡ್ ಮಾಡಿದ್ದಾರೆ. ಅನ್ಲಾಕ್ ಹ್ಯಾಂಡಲ್ ಬಂದು ನಮಗೆ ಕ್ರೋಮ್ ಇನ್ಸರ್ಟ್ ಜೊತೆಗೆ ಬರುತ್ತೆ. ಪವರ್ ಆಪರೇಟೆಡ್ ವಿಂಡೋ ಸ್ವಿಚ್ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಇದಿಷ್ಟು ಸಾಫ್ಟ್ ಟಚ್ ಮೆಟೀರಿಯಲ್ಸ್ ಪ್ರೊವೈಡ್ ಮಾಡಿರೋದು. ಇಲ್ಲಿ ಒಂದು ಸ್ಟೋರೇಜ್ ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಬಾಟ್ಲ್ ಹೋಲ್ಡರ್ ಕೊಟ್ಟಿದ್ದಾರೆ. ಸಣ್ಣದಾಗಿ ಸ್ಟೋರೇಜ್ ಆಪ್ಷನ್ ನಮಗೆ ಇಲ್ಲೂ ಪ್ರೊವೈಡ್ ಮಾಡಿದ್ದಾರೆ. ರಿಯರ್ ಅಲ್ಲೂ ನಮಗೆ ಸ್ಪೀಕರ್ ಪ್ರೊವೈಡ್ ಮಾಡಿದ್ದಾರೆ. ಸೊ ರಿಯರ್ ಡೋರ್ ಪ್ಯಾನಲ್ ಮೇಲೆ ನಮಗೆ ಹಜಾರ್ಡ್ ಲೈಟ್ ಇಂಡಿಕೇಶನ್ ಸಿಗುತ್ತೆ. ಇಲ್ಲಿ ಹೈವೇ ಮೇಲೆ ಟ್ರಾವೆಲ್ ಮಾಡ್ತಾ ಇದ್ರೆ ಅಂದ್ರೆ ಡೋರ್ ಓಪನ್ ಆದಾಗ ಇದು ಲಿಟ್ ಅಪ್ ಆಗುತ್ತೆ. ಸೊ ವೆಹಿಕಲ್ಸ್ ಯಾವ್ದಾದ್ರು ಹಿಂದೆ ಬರ್ತಾ ಇದ್ರೆ ಅವಕ್ಕೆ ಇಂಡಿಕೇಶನ್ ಇದ್ದಂಗೆ ಸೇಫ್ಟಿ ಪರ್ಪಸ್ ಇದು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ. ಸೊ ಇಲ್ಲಿ ಸೀಟ್ ನೋಡ್ತಾ ಇದ್ರಲ್ಲ, ಇದು ಫುಲ್ಲಿ ಫ್ರಂಟ್ ಮೂವ್ ಆಗಿರೋದು, ಇದು ಫುಲ್ಲಿ ಬ್ಯಾಕ್ ಮೂವ್ ಆಗಿರೋದು. ಸ್ನೇಹಿತರೆ, ನಾನೀಗ ವೆಹಿಕಲ್ ರಿಯರ್ ಸೀಟ್ ಅಲ್ಲಿ ಕೂತಿದ್ದೀನಿ, ಅಂದ್ರೆ ಮಿಡಿಲ್ ರೋ ಆಫ್ ಸೀಟ್ ಅಲ್ಲಿ ಕೂತಿದ್ದೀನಿ. ಸೆಕೆಂಡ್ ರೋ ಆಫ್ ಸೀಟಿಂಗ್ ಕೂಡ ಅಂತ ಹೇಳ್ಬೋದು. ನೋಡ್ತಾ ಇದ್ರಲ್ಲ, ಹೆಡ್ ರೂಮ್ ಸಾಕಷ್ಟು ಇದೆ, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಸೆಕೆಂಡ್ ರೋ ಆಫ್ ಸೀಟ್ ನಮಗೆ 60-40 ಸ್ಪ್ಲಿಟ್ ಅಲ್ಲಿ ಬರೋದು. ಇಲ್ಲಿ ಸೆಂಟ್ರಲ್ ನಮಗೆ ಆರ್ಮ್ ರೆಸ್ಟ್ ಪ್ರೊವೈಡ್ ಮಾಡಿದ್ದಾರೆ. ಲೆಗ್ ರೂಮ್ಗಾಗ್ಲಿ ನೀ ರೂಮ್ಗಾಗ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ. ಸೊ ಕೆಳಗಡೆ ನಮಗೆ ಇಲ್ಲಿ USB ಹಾಗೂ ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ನ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಇಲ್ಲೊಂದು ಸ್ಟೋರೇಜ್ ಆಪ್ಷನ್ ಕೊಟ್ಟಿದ್ದಾರೆ. ಮೊಬೈಲ್ ನಾವು ಚಾರ್ಜ್ ಮಾಡ್ಲಿಕ್ಕೆ ಇದನ್ನ ಯೂಸ್ ಮಾಡ್ಕೋಬಹುದು. AC ವೆಂಟ್ ನೋಡ್ತಾ ಇದ್ರಲ್ಲ, ನಮಗೆ ಇಲ್ಲಿ ರಿಯರ್ ಪ್ಯಾಸೆಂಜರ್ ಗೆ ಪಿಲ್ಲರ್ ಮೇಲೆ ಕೊಟ್ಟಿದ್ದಾರೆ. ಇದು 7 ಸೀಟರ್ ಆಪ್ಷನ್ ಆಗಿರೋದ್ರಿಂದ ಸೆಂಟ್ರಲ್ ನಮಗೊಂದು ಸೀಟ್ ಬರುತ್ತೆ. 6 ಸೀಟರ್ ಆಪ್ಷನ್ ಹೋಗಿ ಬಂದ್ರೆ ಕ್ಯಾಪ್ಟನ್ ಸೀಟ್ಸ್ ಬರುತ್ತೆ ಹಿಂದೆ ನಮಗೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಗ್ರಾಬ್ ಹ್ಯಾಂಡಲ್ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ರೀಡಿಂಗ್ ಲ್ಯಾಂಪ್ ತರ ಪ್ರೊವೈಡ್ ಮಾಡಿದ್ದಾರೆ. ರಿಯರ್ ಪ್ಯಾಸೆಂಜರ್ಸ್ ಗೆ ಪ್ರಾಪರ್ 3 ಪಾಯಿಂಟ್ ಸೀಟ್ ಬೆಲ್ಟಿಂಗ್ ಕೊಟ್ಟಿದ್ದಾರೆ. ನೋಡ್ತಾ ಇದ್ರಲ್ಲ, ಎಲ್ಲಾ ಸೀಟ್ಗೂ ನಮಗೆ ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಬರುತ್ತೆ. ರಿಯರ್ ಪ್ಯಾಸೆಂಜರ್ ಸೀಟ್ ಅಂದ್ರೆ ಸೆಕೆಂಡ್ ರೋ ಆಫ್ ಸೀಟ್ ನೋಡ್ರಿ, ಒಳ್ಳೆ ಕಂಫರ್ಟ್ ಕೊಟ್ಟಿದ್ದಾರೆ. ಸೊ ಹೆಡ್ ರೆಸ್ಟ್ ಮಾತ್ರ ಬಹಳ ಕಂಫರ್ಟ್ ಆಗಿದೆ ಇದ್ರಲ್ಲಿ ಅಂತ ಹೇಳ್ಬೋದು. ಥರ್ಡ್ ರೋ ಆಕ್ಸೆಸ್ ಮಾಡ್ಲಿಕ್ಕೆ ನಮಗೆ ಲಿವರ್ ನ ಪುಲ್ ಮಾಡಿದ್ರೆ ಸೀಟ್ ಈ ರೀತಿ ಫೋಲ್ಡ್ ಆಗುತ್ತೆ. ಸೊ ಅದಾದ್ಮೇಲೆ ನಾವಿಲ್ಲಿ ಥರ್ಡ್ ರೋಗೆ ಎಂಟ್ರಿ ಆಗ್ಬಹುದು. ಈ ಸೆಕೆಂಡ್ ರೋ ಸೀಟ್ ಏನಿದೆಯಲ್ಲ, ಎಂಟೈರ್ಲಿ ಫ್ರಂಟ್ ಮೂವ್ ಆಗಿರೋದು. ಹಾಗಾಗಿ ನಮಗೆ ನೀರು ನೋಡ್ರಿ ಕ್ವೈಟ್ ಕಂಫರ್ಟಬಲ್ ಆಗಿದೆ. ಲೆಗ್ ರೂಮ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಕೆಳಗೆ ಜಾಗ ಇದೆ ಇಟ್ಕೊಳ್ಳಕ್ಕೆ. ಇಲ್ಲಿ ನಮಗೆ AC ನಾಬ್ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇದ್ರಲ್ಲ, ರಿಯರ್ ಪ್ಯಾಸೆಂಜರ್ಗೂ ಅಂದ್ರೆ ಥರ್ಡ್ ರೋ ಸೀಟ್ ಕುಂತವ್ರು ಕೂಡ AC ಆಕ್ಸೆಸ್ ಮಾಡ್ಲಿಕ್ಕೆ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲೊಂದು ಸಣ್ಣದಾಗ ಒಂದು ಕಪ್ ಹೋಲ್ಡರ್ ಕೊಟ್ಟಿದ್ದಾರೆ. ಈ ಸೈಡ್ ನಾವು ಒಂದು USB ಹಾಗೂ ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ನ ನೋಡಬಹುದು. ಹಾಗೆ ಕಪ್ ಹೋಲ್ಡರ್ ಕೊಟ್ಟಿದ್ದಾರೆ. ಇಲ್ಲಿ ಸಣ್ಣದಾಗ ಒಂದು ಸ್ಟೋರೇಜ್ ಆಪ್ಷನ್ ಕೊಟ್ಟಿದ್ದಾರೆ. ಮೊಬೈಲ್ ಆಗ್ಲಿ ಬೇರೆ ಏನಾದ್ರೂ ನಾವಿಲ್ಲಿ ಸ್ಟೋರ್ ಮಾಡ್ಕೋಬಹುದು. ಈ ಎರಡು ಕಡೆಗೆ ನೋಡಬಹುದಲ್ಲ. ಇಲ್ಲಿ ನೋಡ್ತಾ ಇದ್ರಲ್ಲ, ಇಲ್ಲೂ ಕೂಡ ನಮಗೆ ಸ್ಪೀಕರ್ ಕೊಟ್ಟಿದ್ದಾರೆ, ಅಂದ್ರೆ ಸಬ್ ವೂಫರ್ ಅಂತಾನೂ ಹೇಳ್ಬೋದು ನಾವು ಇದನ್ನ. ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಕೊಟ್ಟಿದ್ದಾರೆ. ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಯೂಸ್ ಮಾಡ್ಕೊಂಡು ನಾವು ಕಂಫರ್ಟಬಲ್ ಆಗಿ ಕೂಡಬಹುದು. ಬಟ್ ಒಂದೇ ಪ್ರಾಬ್ಲಮ್ ನಮಗೆ ಅನ್ಸಿದ್ದು,
ಅಂಡರ್ ಥೈ ಸಪೋರ್ಟ್ ಅಷ್ಟಿಲ್ಲ ಅನ್ಸಿದ್ದು. ಅಡಲ್ಟ್ಸ್ ಕುಂದ್ರೋದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬಹುದು, ಅಂದ್ರೆ ಲಾಂಗ್ ಡ್ರೈವ್ಸ್ ಸ್ವಲ್ಪ ಇನ್ಕನ್ವೀನಿಯಂಟ್ ಆಗ್ಬಹುದು. ಬಟ್ ಮಕ್ಕಳಿಗೆ ಮಾತ್ರ ಬಹಳ ಕನ್ವೀನಿಯಂಟ್ ಆಗಿರುತ್ತೆ. ಇಲ್ಲಿ ಹಿಂದೆ ಕೂಡ ನಮಗೆ 3 ಪಾಯಿಂಟ್ ಸೀಟ್ ಬೆಲ್ಟಿಂಗ್ ಕೊಟ್ಟಿದ್ದಾರೆ ಹಾಗೂ AC ವೆಂಟ್ಸ್ ಪ್ರೊವೈಡ್ ಮಾಡಿದ್ದಾರೆ. ಇದರಿಂದ ಯಾವುದೇ ರೀತಿ ಟ್ರಾವೆಲಿಂಗ್ ಟೈಮಲ್ಲಿ ನಮಗೆ ಯಾವುದೇ ರೀತಿ ಬೇಜಾರು ಅನ್ಸೋದಿಲ್ಲ. ಸ್ನೇಹಿತರೆ, ವಿಶ್ವ ಅವ್ರು ನಮ್ಮ ಜೊತೆಗಿದ್ದಾರೆ. ಈ ವೆಹಿಕಲ್ ಬಗ್ಗೆ ಹೆಚ್ಚಿನ ಮಾಹಿತಿ ನಮಗೆ ತಿಳಿಸ್ಕೊಡ್ತಾರೆ. ಹಾಯ್ ಸರ್. ಹಲೋ ಸರ್. ಸರ್, ವೆಹಿಕಲ್ ಎಷ್ಟು ವೇರಿಯಂಟ್ ಇರೋದು? 4 ವೇರಿಯಂಟ್ಸ್ ಬರುತ್ತೆ ಸರ್. ಫಸ್ಟ್ ಒಂದು ಸ್ಮಾರ್ಟ್ ಅಂತ ಹೇಳಿ ಬರುತ್ತೆ, ಪ್ಯೂರ್ ಅಂತ ಹೇಳಿ ಬರುತ್ತೆ, ಅಡ್ವೆಂಚರ್ ಅಂತ ಹೇಳಿ ಬರುತ್ತೆ, ಅಕಂಪ್ಲಿಷ್ಡ್ ಅಂತ ಹೇಳಿ ಬರುತ್ತೆ ಸರ್. ಅದ್ರಲ್ಲಿ ಮತ್ತೆ ಎಕ್ಸ್ಟ್ರಾ ಆಪ್ಷನ್ಸ್ ಬರ್ತಾವ್ರ? 2 ಆಪ್ಷನ್ಸ್ ಬರುತ್ತೆ ಸರ್. ಫಸ್ಟ್ ಒಂದು ಪ್ಲಸ್ ಅಂತ ಹೇಳಿ ಬರುತ್ತೆ, ಒಂದು ಆಪ್ಷನಲ್ ಅಂತ ಹೇಳಿ ಬರುತ್ತೆ ಸರ್. ಸೊ ಆಪ್ಷನಲ್ ಪ್ಲಸ್ 2 ವೇರಿಯಂಟ್ ನಮಗೆ ಸಿಗುತ್ತೆ. ಟೋಟಲ್ ಆಗಿ ವೇರಿಯಂಟ್ಸ್ ಲಿಸ್ಟ್ ನಮಗೆ ಬಹಳ ಆಗುತ್ತೆ ಇದರಲ್ಲಿ. ಸರ್, ಇದರಲ್ಲಿ ಎಷ್ಟು ಕಲರ್ ಆಪ್ಷನ್ ಬರುತ್ತೆ? ಟೋಟಲ್ 7 ಕಲರ್ ಆಪ್ಷನ್ಸ್ ಇದೆ ಸರ್ ಇದರಲ್ಲಿ. ಓಕೆ, ಇದು ಯಾವ ವೇರಿಯಂಟ್ ಸರ್ ಇರೋದು? ಇದು ಬಂದು ಅಕಂಪ್ಲಿಷ್ಡ್ ಅಂತ ಹೇಳಿ ಸರ್, ಗ್ರೇ ಕಲರ್, 6 ಮ್ಯಾನುವಲ್ ಟ್ರಾನ್ಸ್ಮಿಷನ್ ಸರ್. ಓಕೆ, ಎಕ್ಸ್ ಶೋರೂಮ್ ಪ್ರೈಸ್ ಏನಿದೆ ಸರ್ ವೆಹಿಕಲ್? 16,17,000 ಇಂದ ಸ್ಟಾರ್ಟ್ ಆಗಿ ಅಪ್ ಟು 27,34,000 rupees ವರೆಗೂ ಎಕ್ಸ್ ಶೋರೂಮ್ ಪ್ರೈಸ್ ಇದೆ ಸರ್. ಸ್ನೇಹಿತರೆ, ನೋಡ್ತಾ ಇದ್ರಲ್ಲ, ಈ ವೆಹಿಕಲ್ ನಮಗೆ ಅಕಂಪ್ಲಿಷ್ಡ್ ವೇರಿಯಂಟ್ ಇರೋದು, ಗ್ರೇ ಕಲರ್. ಈ ವೆಹಿಕಲ್ ನಮಗೆ ಡೀಸೆಲ್ ಇಂಜಿನ್ ಆಪ್ಷನ್ ಜೊತೆಗೆ ಬರೋದು, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, 6 ಸ್ಪೀಡ್ ಗೇರ್ ಬಾಕ್ಸ್ ಜೊತೆಗೆ ಇರೋದು. ಇದರಲ್ಲಿ ನಮಗೆ ಆಟೋಮೆಟಿಕ್ ಕೂಡ ಆಪ್ಷನ್ ಬರುತ್ತೆ. ಸ್ನೇಹಿತರೆ, ಈ ವೆಹಿಕಲ್ ಅಲ್ಲಿ ನಮಗೆ 10 ಸರೌಂಡ್ ಸ್ಪೀಕರ್ ಬರುತ್ತೆ. ಅದು JBL ಕಂಪನಿ ಸ್ಪೀಕರ್ಸ್ ಬರೋದು. ಸೌಂಡ್ ಸಿಸ್ಟಮ್ ಮಾತ್ರ ಬಹಳ ಚೆನ್ನಾಗಿದೆ. ನಮಗೆ ವೆಹಿಕಲ್ ಅಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಅದನ್ನ ನೀವು ಫೀಲ್ ಆಗ್ತೀರಿ. ಸೇಫ್ಟಿ ಫೀಚರ್ಸ್ ಬಗ್ಗೆ ಮಾತಾಡೋದಾದ್ರೆ, ABS ಇದೆ, EBD ಇದೆ, ದೆನ್ 7 ಏರ್ ಬ್ಯಾಗ್ ಸಿಸ್ಟಮ್ ಪ್ರೊವೈಡ್ ಮಾಡ್ತಾ ಇದಾರೆ. ಜನರಲಿ ನಾವು 6 ಕೇಳಿರ್ತೀವಿ, ಏನಪ್ಪಾ ಇದು 7 ಅಂದ್ರೆ, ನಾರ್ಮಲ್ ಆಗಿ ಡ್ರೈವರ್ ಸೈಡ್, ಕೋ ಡ್ರೈವರ್ ಸೈಡ್ ಹತ್ರ ಒಂದು ಏರ್ ಬ್ಯಾಗ್ ಬರುತ್ತೆ, ಸೈಡ್ ಏರ್ ಬ್ಯಾಗ್ ಬರುತ್ತೆ, ಕರ್ಟನ್ ಏರ್ ಬ್ಯಾಗ್ ಬರುತ್ತೆ. ಪ್ಲಸ್ ಈ ಡ್ರೈವರ್ ಸ್ಟೀರಿಂಗ್ ಇದೆಯಲ್ಲ, ಅದ್ರ ಕೆಳಗೆ ನಮಗೆ ಒಂದು ನೀ ಪ್ರೊಟೆಕ್ಷನ್ ಗಾಗಿ ಒಂದು ಏರ್ ಬ್ಯಾಗ್ ಬರುತ್ತೆ. ದಿಸ್ ಈಸ್ ಒನ್ ಪ್ಲಸ್ ಪಾಯಿಂಟ್ ಈ ವೆಹಿಕಲ್ ಅಲ್ಲಿ ಯೂಸ್ ಮಾಡಿರೋದು ಅಂತ ಹೇಳ್ತೀನಿ. ಸೊ ಓವರ್ ಆಲ್ ಅಂಡ್ ಪ್ಲಸ್ ರೀಸೆಂಟ್ ಆಗಿ 5 ಸ್ಟಾರ್ ಸೇಫ್ಟಿ ರೇಟೆಡ್ ಕೂಡ ಈ ಕಾರ್ ಪ್ರೊವೈಡ್ ಮಾಡಿದ್ದಾರೆ. ದಿಸ್ ಇಸ್ ಪ್ಲಸ್ ಪಾಯಿಂಟ್ ಫ್ರಮ್ ಟಾಟಾ ಕಂಪನಿ. ಟಾಟಾ ಕಂಪನಿ ಯಾವುದೇ ವೇರಿಯಂಟ್ ನೀವು ನೋಡ್ರಿ, ಯಾವುದೇ ವೆಹಿಕಲ್ ನೀವು ನೋಡ್ರಿ, ಸೇಫ್ಟಿಗೆ ಒಳ್ಳೆ ಪ್ರಿಫರೆನ್ಸ್ ಕೊಡ್ತಾ ಇದಾರೆ ಅಂತ ಹೇಳ್ತೀನಿ. ನೋಡಿದ್ರಲ್ಲ ಸ್ನೇಹಿತರೆ, ಇದು ಇವತ್ತಿನ ವಿಡಿಯೋ ಆಗಿತ್ತು. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗಾದ್ರೆ ಒಂದು ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಟಿಲ್ ದೆನ್, ಸ್ಟೇ ಟ್ಯೂನ್ ಟು ಕಾರ್ ಟಾಕ್ಸ್.